ನಮಸ್ಕಾರ ಸ್ನೇಹಿತರೆ, ನಿಮ್ಮ ಫೇವ್ರೇಟ್ ಟಾಪಿಕ್ ಇದೆ ಇವತ್ತು. ಎಲ್ಲರಿಗೆ ಅನಿಸುತ್ತೆ ಅಲ್ಲ, ಸರ್ ಸೈಜ್ ಜಾಸ್ತಿ ಮಾಡ್ಬೋದಾ, ಮಾಡಬೇಕಾ, ಮಾಡಬಾರ್ದಾ, ಆಗುತ್ತೋ ಇಲ್ಲೋ, ಸೈಜು 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 ಆಯಿತು. ಹೇಳ್ತೀನಿ, ಆಯುರ್ವೇದದಲ್ಲಿ ಏನು ಹೇಳಿದಾರೆ ಅಂದರೆ ಲಿಂಗ ಸ್ಥೂಲೀಕರಣಂ, ಸೈಜು ಇದ್ದಿದ್ನಲ್ಲಿ ಚೆನ್ನಾಗಿ ಮಾಡಬೇಕು, ಕಟ್ಟಿಗೆ ಮಾಡಬೇಕಂದ್ರೆ ಔಷಧಿ ಹೇಳಿದರೆ ಅದೇ ಹೇಳ್ತೀನಿ ನೋಡಿ. ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಔಷಧಿ ಅಂದರೆ ಕುಷ್ಠಾದಿ ಯೋಗ. ಕುಷ್ಠ ಅಂದರೆ ಅದು ಕುಷ್ಠ ಚರ್ಮದ ಕಾಯಿಲೆ ಇಲ್ಲ. ಆಯುರ್ವೇದದಲ್ಲಿ ಕುಷ್ಠ ಅಂತ ಒಂದು ಗಿಡ ಬರುತ್ತೆ, ಅದು ಶ್ಲೋಕ ಇದೆ. ಸಕುಷ್ಠಂ ಅತಂಗಂ ಬಲ ಅತಿಬಲಾಂ ವಚ ಅಶ್ವಗಂಧ ಗಜಪಿಪ್ಪಲಿ ನಾಮಂ ತುರಂಗಂ ಶತ್ರೋ ವರ್ಣಾತಿ ಗೋಪಲಂ ಲಿಂಗಂ ಮುಸಲತ್ವಮೇ ತ್ವಂ. ಅದರ ಅರ್ಥ, ಎ ಗ್ರೂಪ್ ಆಫ್ 8 ಹರ್ಬಲ್ ಡ್ರಗ್ಸ್. ಏನಪ್ಪ 8 ಔಷಧಿಗಳು ಹೇಳಿದ್ದಾರೆ ಅವರು. ಏನಂದರೆ ಅದರಲ್ಲಿ ಒಂದು ಕುಷ್ಠ, ಇದು ಒಂದು ಗಿಡ ಬರುತ್ತೆ ಅಥವಾ ಆಯುರ್ವೇದಿಕ್ ಅಂಗಡಿನಲ್ಲಿ ಕುಷ್ಠ ಚೂರ್ಣ ಅಂತ ನಿಮಗೆ ಸಿಗುತ್ತೆ. ಬೇರ್, ಅದು ಕುಷ್ಠ ಗಿಡದ ಬೇರ್ದು ಚೂರ್ಣ ಇರುತ್ತೆ, ಅದು ತಗೋಬೇಕು. ಎಷ್ಟು? ಒಂದು ಅರ್ಧ ಸ್ಪೂನ್. ಆಮೇಲೆ ಮತಂಗ ಅಂದರೆ ಪಿಪ್ಪಲಿ ಫ್ರೂಟ್, ಬ್ಲ್ಯಾಕ್ ಪೆಪ್ಪರ್ ಇರುತ್ತೆ ನೋಡಿ, ಪಿಪ್ಪಲಿ, ಅದು ಸ್ವಲ್ಪ, ಒಂದು ಫ್ರೂಟ್ ಅಷ್ಟೇ. ಆಮೇಲೆ ಬಲ ಅಂತ ಪ್ಲ್ಯಾಂಟ್ ಸಿಗುತ್ತೆ, ಅದರದ್ದು ಬೇರ್ ಪೌಡರು, ಅದು ಎಷ್ಟು? ಅರ್ಧ ಸ್ಪೂನು. ಅತಿಬಲ, ಅದು ಎಷ್ಟು? ಅರ್ಧ ಸ್ಪೂನು. ಇದು ಬರೀ ಒಂದು ದಿವಸ ಪ್ರಯೋಗದ ನಾನು ಡೋಸೇಜ್ ಹೇಳ್ತಾ ಇದ್ದೀನಿ. ಆಮೇಲೆ ವಚದ ರೂಟು, ಅದು ಎಷ್ಟು? ಅರ್ಧ ಸ್ಪೂನು. ಅಶ್ವಗಂಧ ಪೌಡರು ಅರ್ಧ ಸ್ಪೂನು. ತುರಂಗಾಸ್ತ್ರು ಅಥವಾ ಅಶ್ವಮರ ಅಥವಾ ಕರ್ವೀರ ಅಂತ ಹೇಳ್ತಾರೆ ಅದರಲ್ಲಿ, ಅದರದನ್ನು ಅರ್ಧ ಸ್ಪೂನು. ಇದು ಒಂದು ದಿವಸ ಪ್ರಯೋಗ ಹೇಳ್ತಾ ಇದ್ದೀನಿ. ಈ ಎಲ್ಲ 8 ಇಂಗ್ರೀಡಿಯೆಂಟ್ಸ್ನ ಏನು ಮಾಡಬೇಕು, ನೀವು ತೊಗೊಂಡ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿ ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿ ರಾತ್ರಿ ಮಲಗಬೇಕಂದ್ರೆ ಲಿಂಗ ಮೇಲೆ ಅಪ್ಲೈ ಮಾಡಬೇಕು. ಸ್ಲೋಲಿ ಒಂದು ಥಿನ್ ಪೇಸ್ಟ್ ಒಂದು ಲೈನ್ ಮಾಡಬೇಕು. ಮಾಡಿಬಿಟ್ಟು ಬೆಳಗ್ಗೆ ವಾಶ್ ಮಾಡ್ಬೋದು, ಅಥವಾ ರಾತ್ರಿನೇ ಡ್ರೈ ಆದಮೇಲೆ 1 ತಾಸು ಆದಮೇಲೆ ಬಿಸಿನೀರಿನಿಂದ ವಾಶ್ ಮಾಡ್ಬೋದು. ಔಷಧಿ ಮತ್ತೊಂದು ಸರ್ತಿ ಹೇಳ್ತೀನಿ. ಕುಷ್ಠ, ಮತಂಗ, ಬಲ, ಅತಿಬಲ, ವಚ, ಅಶ್ವಗಂಧ, ಕರವೀರ, ಇದರ ರೂಟ್ಸು, ಅದರ ಪೌಡರು ತೊಗೊಂಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಬಿಟ್ಟು ದಿನ ರಾತ್ರಿ ಅಪ್ಲೈ ಮಾಡಿ, ಅಥವಾ ವಾರಕ್ಕೆ 1 ಸತಿ ಅಥವಾ 2 ಸತಿ ಅಪ್ಲೈ ಮಾಡಿ. ಅದರದಿಂದ ಅಥವಾ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಸೇರಿ, ಅದಕ್ಕೆ ಏನಿದು ಅವರು ಸಂಜ್ಞೆ ಕೊಟ್ಟಿದ್ದಾರೆ ಅಂದರೆ, ಅದು ಹೆಂಗೆ ಗೊತ್ತೆ ಲಿಂಗ ಅಂದರೆ ಲಿಂಗಂ ಮುಸಲ್ಲತ್ವೇ ಮಿತಿ. ಅಂದರೆ ಒಣಕೆ ಇರುತ್ತಲ್ಲ, ಒಣಕೆ, ಮುಸ್ಸಲ್ ಅಂತ ನೋಡಿ, ಮುಸ್ಸಲು ಕುಟ್ನಿ ಆ ಥರ ಗಟ್ಟಿಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಇದು ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ, ಶಾಸ್ತ್ರನಲ್ಲಿ ಬರೆದಿದ್ದಿದೆ. ಆರಾಮಾಗಿ ನೀವು ರೆಡಿ ಮಾಡ್ಬೋದು. ನೀವು ದಿನ ಆಗಲ್ಲ ಅಂದರೆ ಇವೆಲ್ಲ ಐಟಮ್ ಏನಿದೆಯಲ್ಲ, 8 ಐಟಮ್ಗಳನ್ನ ಒಟ್ಟಿಗೆ ರೆಡಿ ಮಾಡಿಬಿಟ್ಟು ಇಟ್ಕೊಳ್ಳಿ. ವೀಕ್ಲಿ 1 or twice ಪ್ರಯೋಗ ಮಾಡಿ. ಸರ್ ಇಲ್ಲ, ನಾವೆಲ್ಲ ಇಷ್ಟು ಮಾಡೋಕ್ಕಾಗಲ್ಲ, ನೀವು ಏನಾದರೂ ಮಾಡಿಕೊಡ್ತೀರಾ ನಮಗಂದರೆ, ನಿಮಗೆ ಬೇಕಂದರೆ ತಿಳಿಸಿ. ವಾಟ್ಸಪ್ ಮುಖಾಂತರ ಜಸ್ಟ್ ಮೆಸೇಜ್ ಮಾಡಿ, ಫೋನ್ ಮಾಡೋಕ್ಕೆ ಹೋಗಬೇಡಿ. ವಾಟ್ಸಪ್ ಮುಖಾಂತರ ತಿಳಿಸಿ, ಆ ಪ್ರಕಾರ ನಿಮ್ಗೆ ಕೊಟ್ಟಿದೆ ಅಡ್ರೆಸ್ಗೆ ನಾವು ಕೂರಿಯರ್ ಕೂಡ ಮಾಡಿಕೊಡ್ತೀನಿ. ಇದು ಕುಷ್ಠಾದಿ ಯೋಗ ಲೇಪನ. ಮತ್ತೊಂದು ಲೇಪನ ನಾನು ಹೇಳ್ತೀನಿ, ಅದು ನೆಕ್ಸ್ಟ್ ವಿಡಿಯೋನಲ್ಲಿ. ನಮಸ್ತೆ.